ಹಾಯ್ ಆಲ್, ಇದು ಸಂಡೇ ಬ್ಲಾಗ್. ನಾನಿವತ್ತು ಈಜಿಪುರಕ್ಕೆ ಹೋಗ್ತಿದ್ದೀನಿ. ಈಜಿಪುರ ಅಂದರೆ ನಾನು 15 ವರ್ಷ ಅಲ್ಲಿದ್ದಿದ್ದು ಮತ್ತು 8 ವರ್ಷ ಅಲ್ಲಿಂದ ದೂರ ಆಗಿದ್ದು ಊರಿಗೆ ನಾನಿವತ್ತು ಮತ್ತೆ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ಸ್ನ ಮತ್ತು ನನ್ನ ನೇಟಿವ್ಸ್ನ ಮೀಟ್ ಮಾಡೋಕ್ಕೆ. ಹೋಗ್ತಾ ದಾರಿಲಿ ನನಗೆ ಜ್ಯೂಸ್ ಕುಡಿಬೇಕು ಅನ್ನಿಸು. ನಿಮಗೆ ಗೊತ್ತಲ್ಲ, ಬಿಸಿಲು ಜಾಸ್ತಿ, ಅದಕ್ಕೆ ಜ್ಯೂಸ್ ಕುಡಿದು ಮತ್ತೆ ನಮ್ಮ ದಾರಿ ಈಜಿಪುರದ ಕಡೆ ಸಾಕ್ತಾ ಹೋಯ್ತು. ದಾರಿನಲ್ಲಿ ನನ್ನ ಮಗ ನಿದ್ದೆ ಬಂದು ಮಲ್ಕೊಬಿಟ್ಟ. ಇನ್ನೇನು ಮಾಡೋದು, ಅವನಿಗೆ ನಾನು ತಂದಿದ್ದು ವೇಲ್ನ ಹೊಚ್ಬಿಟ್ಟು ಮಲಗಿಸ್ಬಿಟ್ಟೆ. ದಾರಿಲಿ ನನಗೆ ಯಾವ ದಾರಿಲಿ ಹೋಗ್ತಿದ್ದೀನಿ ಅನ್ನೋ ಲೊಕೇಶನೇ ಮರ್ತೋಯ್ತು. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಹತ್ರ ಲೊಕೇಶನ್ ಕಳಿಸ್ಕೊಂಡು ಮತ್ತೆ ಹೊರಟ್ವಿ. ಮತ್ತೆ ಅಲ್ಲಿಂದ ಹೊರಟ ಮೇಲೆ ನಾನು ಮೊದಲು ಹೋಗಿದ್ದೆ ನಾವಿದ್ದಿದ್ದು ಹಳೆ ಮನೆಗೆ. ಹಳೆ ಮನೆ ಆಂಟಿ ಅಂತೂ ತುಂಬ ಖುಷಿಪಟ್ಟರು. ಇವ್ರ ಮೇಲ್ಗಡೆ ಇವ್ರು ಅದಕ್ಕೆ ಇದ್ದಾರೆ, ಅಂದರೆ ಅವರು ಕೂಡ ಓನರ್ ಆಂಟಿನೇ. ಅವ್ರ ಪಾಪ ನನ್ನನ್ನು ಮರ್ತೇ ಬಿಟ್ಟಿದ್ರು. ಯಾಕಂದರೆ ನಾನು ಮದುವೆಗೆ ಮುಂಚೆ ಇಲ್ಲಿದ್ದಲ್ವ, ತುಂಬ ಚಿಕ್ಕವಳಾಗಿದೆ. ಈಗ ಬೆಳೆದು ನನಗೆ ಒಬ್ಬ ಮಗ ಆಗಿದ್ದಾನೆ. ಕೊನೆಗೂ ನನ್ನ ಕಂಡಿಡ್ದೇ ಬಿಟ್ಟರು. ತುಂಬ ಖುಷಿ ಆಯಿತು. ಮುಗಿಸ್ಕೊಂಡು ನಾನು ಹೊರಟಿದ್ದೆ ನನ್ನ ಫ್ರೆಂಡ್ ಮಮತಾನ ಮೀಟ್ ಮಾಡೋದಕ್ಕೆ ಅಂತ. ಅವಳಂತೂ ತುಂಬ ಎಕ್ಸೈಟ್ಮೆಂಟ್ ಆದಳು. ಆ ವಿಡಿಯೋ ಕೂಡ ಮಾಡಿದ್ದೆ, ಬಟ್ ಆ ನಾಯಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಆ ವಿಡಿಯೋನೇ ಡಿಲೀಟ್ ಮಾಡಿಬಿಟ್ಲು. ಏನು ಮಾಡೋದು, ಇಟ್ಸ್ ಓಕೆ ಅಂದ್ಬಿಟ್ಟು ಇದೇ ವಿಡಿಯೋ ಮಾಡಿಕೊಂಡೆ. ಫ್ರೆಂಡ್ ಮಮತಾನೆ ತಗೊಂಡು ಮತ್ತೆ ಹೋಗಿದ್ದು ಇನ್ನೊಬ್ಳು ಫ್ರೆಂಡ್ ಸಹನಾ ಅನ್ನೋಳ ಮನೆಗೆ. ಆ ಮನೆಯವರಂತೂ ನನ್ನ ಬೇಗನೆ ಗುರ್ತಿಡಿದ್ರು. ಅದರಿಂದ ತುಂಬ ಖುಷಿ ಆಯಿತು. ಮುಗಿಸ್ಕೊಂಡು ನಾನು ನನ್ನ ಇನ್ನೊಂದು ಫ್ರೆಂಡ್ ಶಕ್ತಿ ಪ್ರಿಯಾನ್ ಮೀಟ್ ಮಾಡೋಕ್ಕೆ ಅವಳು ಪಾರ್ಲರ್ಗೆ ಹೋಗಿದ್ವಿ. ಅಲ್ಲಂತೂ ನಾನು ಅವಳನ್ನ ಗೋಲ್ಡ್ ಕೊಟ್ಟು ಇಟ್ಬಿಟ್ಟೆ. ತುಂಬ ಎಂಜಾಯ್ ಮಾಡಿದೆ. ಮತ್ತು ಅಲ್ಲಿಂದ ಆಚೆ ಬಂದು ಅಲ್ಲಿಂದ ಹೊರಟು ಹೊರಗಡೆ ಹೋಗೋಣ ಅಂತ ಬಂದರೆ ಅಲ್ಲಿ ಯಾರೋ ಪೊಲೀಸವರು, ಮಿಲ್ಟ್ರಿಯವರು ಎಲ್ಲ ತುಂಬ ಜನ ಹೋಗ್ತಿದ್ರು. ಅದೆಲ್ಲ ನೋಡಿಕೊಂಡು ಮತ್ತೆ ನಾವಲ್ಲಿಂದ ಹೊರಟಿದ್ದೆ. ಅಲ್ಲಿಂದ ನಾನು ಹೊರಟಿದ್ದೆ ರಕ್ಷಿಕಾ ಅಂತ. ಅವಳಿರೋದು ಕೋರ್ಮಂಗ್ಲದಲ್ಲಿ. ಅಲ್ಲಿಂದ ನಾನು ಸ್ಟೆಪ್ಸಿಂದ ಇಳ್ಕೊಂಡು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅನ್ನೋ ಥರ ಹೋದೆ. ಆದರೆ ನನ್ನ ಸರ್ಪ್ರೈಸ್ ಫ್ಲಾಪ್ ಆಗಿತ್ತು. ಯಾಕಂದರೆ ಅವಳಿಗೆ ಮುಂಚೆನೇ ಗೊತ್ತಿತ್ತು ನಾನು ಇದ್ದೀನಿ ಅಲ್ಲಿ ಅಂತ. ಆಮೇಲೆ ಹೋಗಿ ಅವಳ ಮಗಳನ್ನ ಕ್ವೈಟಾಗಿ ಎತ್ಕೊಂಡೆ. ಅವಳು ಸೈಲೆಂಟಾಗಿ ಏನೋ ಬಂದಳು. ಆದರೆ ನನ್ನ ಮಗ ಹೊಟ್ಟೆ ಉರಿ ಗೊತ್ತಲ್ಲ, ಹತ್ತು ಅವಳನ್ನ ಅವ್ರ ಅಮ್ಮನ ಕೈಲಿ ಕೊಟ್ಟು ಅವ್ನು ನನ್ನ ಹತ್ರ ಬಂದುಬಿಟ್ಟ. ನನ್ನ ಮಗನ ಜೊತೆ ಮಮತಂಗೆ ಸೆಲ್ಫಿ ಎತ್ಕೊಳ್ಳೋ ಆಸೆ, ಆದರೆ ನನ್ನ ಮಗ ಅವಳ ಹತ್ರ ಇರ್ತಾನೆ ಇರಲಿಲ್ಲ. ಅದೇನೋ ಗೊತ್ತಿಲ್ಲಪ್ಪ. ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸ್ಟೇ ಟ್ಯೂನ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.